ಹಾಯ್ ಹೆಲೋ ನಮಸ್ತೆ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೇಕಟ್ಟೆ. ರಾಜ್ಯಾದ್ಯಂತ ನಡೀತಾ ಇದೆ ಪರಿಶಿಷ್ಟ ಜಾತಿ ಸಮಗ್ರ ಸಮೀಕ್ಷೆ. ಮನೆ ಮನೆಗೆ ಭೇಟಿ ನೀಡಿ ಸಂಗ್ರಹಿಸಲಾಗ್ತಿದೆ ದತ್ತಾಂಶ. ಮಾಹಿತಿ ಸಂಗ್ರಹದ ಬಳಿಕ ಒಳ ಮೀಸಲಾತಿ ಜಾರಿ ಪಕ್ಕ. ಇದೇ ಹೊತ್ತಿನ ವಿಶೇಷ ಸಮಗ್ರ ಸಮೀಕ್ಷೆ. ಪರಿಶಿಷ್ಟ ಜಾತಿ ಮೀಸಲಿನಲ್ಲಿ ಒಳ ಮೀಸಲು ಜಾರಿಗೆ ತನ್ನಿ ಅನ್ನೋದು ಹಲವಾರು ದಶಕಗಳ ಕೂಗು. ಪರಿಶಿಷ್ಟ ಜಾತಿಗೆ ನೀಡಿರೋ ಮೀಸಲು ಸೌಲಭ್ಯವನ್ನ ಕೆಲವರು ಮಾತ್ರ ಬಳಸಿಕೊಳ್ತಿದ್ದಾರೆ. ಹಿಂದುಳಿದವರಲ್ಲೇ ಹಿಂದುಳಿದ ಅವರಿಗೆ ಮೀಸಲು ಸೌಲಭ್ಯ ಸಿಗ್ತಿಲ್ಲ. ಒಳ ಮೀಸಲಾತಿ ಕಲ್ಪಿಸಿದ್ರೆ ಸಾಮಾಜಿಕ ನ್ಯಾಯ ಸಿಗುತ್ತೆ ಅನ್ನೋ ಒತ್ತಾಯ ಕೇಳಿ ಬರ್ತಿತ್ತು. ಈ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ವಾದ ಪ್ರತಿವಾದವನ್ನ ಆಲಿಸಿ ಒಳ ಮೀಸಲಾತಿಗೆ ಅಸ್ತು ಅಂದಿತ್ತು. ಆದ್ರಿಂದ ಈಗ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಸಮಗ್ರ ಸಮೀಕ್ಷೆ ನಡೀತಾ ಇದೆ. ಅದರ ಡೀಟೇಲ್ಸ್ ಇಲ್ಲಿದೆ. ಕರ್ನಾಟಕ ಮತ್ತೊಂದು ಐತಿಹಾಸಿಕ ಸಮೀಕ್ಷೆಗೆ ಸಿದ್ಧವಾಗಿ ನಿಂತಿದೆ. ಅದೆಷ್ಟೋ ವರ್ಷಗಳಿಂದ ಕೇಳುತ್ತಿದ್ದ ಎಸ್ಸಿ ಒಳ ಮೀಸಲಾತಿ ಜಾರಿಗೆ ಮುಂದಾಗಿರುವ ರಾಜ್ಯ ಸರ್ಕಾರ ಆ ನಿಟ್ಟಿನಲ್ಲೊಂದು ದಿಟ್ಟ ಹೆಜ್ಜೆ ಇಟ್ಟಿದೆ. ಎಸ್ಸಿ ಒಳ ಮೀಸಲಾತಿ ಗೊಂದಲದ ಹಿನ್ನೆಲೆಯಲ್ಲಿ ಸಮಗ್ರ ದತ್ತಾಂಶ ಸಂಗ್ರಹ ಮಾಡುವ ನಿಟ್ಟಿನಲ್ಲಿ 3 ಹಂತದಲ್ಲಿ ಸಮೀಕ್ಷೆ ನಡೆಯುತ್ತಿದೆ. ಮೇ 5ನೇ ತಾರೀಕಿನಿಂದ 2ನೇ ಹಂತ ಶುರುವಾಗಿದ್ದು ಸಮೀಕ್ಷೆದಾರರು ಮನೆ ಮನೆಗೆ ತೆರಳಿ ಸಮೀಕ್ಷೆ ಮಾಡುತ್ತಿದ್ದಾರೆ. ಮನೆ ಮನೆಗೂ ಬರುತ್ತಿದ್ದಾರೆ ಸಮೀಕ್ಷೆದಾರರು. ಜಾತಿ, ಶಿಕ್ಷಣ, ಉದ್ಯೋಗ ಎಲ್ಲ ಮಾಹಿತಿ ಕೊಡಿ. ಪರಿಶಿಷ್ಟ ಜಾತಿ ಸಮೀಕ್ಷೆಗೆ ಸರ್ಕಾರದ ದಿಟ್ಟ ಹೆಜ್ಜೆ. 3ನೇ ಹಂತದ ಆನ್ಲೈನ್ ಮೂಲಕ ನಡೀತಾ ಇದೆ. ಅದಕ್ಕೂ ಮುನ್ನ ಈಗ ನಡೆಯುತ್ತಿರುವ 2ನೇ ಹಂತದ ಸಮೀಕ್ಷೆಯಲ್ಲಿ ಸಮೀಕ್ಷೆದಾರರು ಮನೆ ಮನೆಗೆ ಬಂದು ಸಮೀಕ್ಷೆ ಮಾಡಲಿದ್ದಾರೆ. ಈ ಸಮೀಕ್ಷೆಗಾಗಿ ಕರ್ನಾಟಕ ಸರ್ಕಾರ ನ್ಯಾಯಮೂರ್ತಿ ಡಾಕ್ಟರ್ ಎಚ್.ಎನ್. ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗವನ್ನ ರಚಿಸಿದೆ. ಈ ಸಮೀಕ್ಷೆ ಹೇಗೆ ನಡೆಯುತ್ತೆ, ಯಾವ್ಯಾವ ಮಾಹಿತಿ ಕೊಡಬೇಕು, ಹೇಗೆ ಕೊಡಬೇಕು, ವಿಶೇಷವಾಗಿ ಆದಿ ದ್ರಾವಿಡ, ಆದಿ ಆಂಧ್ರ, ಆದಿ ಕರ್ನಾಟಕ ಎಂದೆಲ್ಲ ಬರೆಸಿದ್ದಾರೆ. ಅವರು ಏನು ಬರೆಸಬೇಕು ಅನ್ನೋದನ್ನೆಲ್ಲ ಸ್ವತಃ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರೇ ಹೇಳಿದ್ದಾರೆ. ಯಾಕಂದ್ರೆ ಅನೇಕರಿಗೆ ಮೂಲ ಜಾತಿಯೇ ಗೊತ್ತಿಲ್ಲ. ಹೀಗಾಗಿಯೇ ನಾಗಮೋಹನ್ ದಾಸ್ ಅವರು ಸರಳವಾಗಿ ಹೇಳಿದ್ದಾರೆ. ಆದಿ ಕರ್ನಾಟಕ, ಆದಿ ದ್ರಾವಿಡ, ಆಂಧ್ರ ಅಂತಾನು ನಮೂದು ಮಾಡಿ ರಾಜ್ಯದಲ್ಲಿ 2011ರ ಜನಗಣತಿಯ ಪ್ರಕಾರ 44.5 ಲಕ್ಷ ಜನ ಪರಿಶಿಷ್ಟ ಜಾತಿಗೆ ಸೇರಿದವರು ನಾವು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತ ಬರೆಸ್ಕೊಂಡಿದ್ವಿ. ಆದರೆ ಇವು ಒಂದೊಂದು ಜಾತಿ ಅಲ್ಲ, ಒಂದೊಂದು ಗುಂಪು, ಅನೇಕ ಜಾತಿಗಳ ಗುಂಪು. ಕೆಲವು ಜಿಲ್ಲೆಗಳಲ್ಲಿ ಹೊಲೆಯರು ಏಕೆ ಅಂತ ಬರೆಸಿದ್ದಾರೆ, ಮಾದಿಗರು ಹೋದೆ ಅಂತ ಬರೆಸಿದ್ದಾರೆ, ಬೋವಿ ಬರೆಸಿದ್ದಾರೆ, ಕೊರ್ಚ ಬರೆಸಿದ್ದಾರೆ. ಇದು ಸೆಗ್ರಿಗೇಟ್ ಮಾಡಬೇಕು ಅನ್ನೋದು ಒಂದು ಕಾಲಮ್ ನಾವು ಇಟ್ಟಿದ್ದೀವಿ. ಹಾಗಾಗಿ ನಾವು ಪ್ರತಿಯೊಬ್ಬರನ್ನು ನೀವು ಹೇಳಿ. ಆದರೆ ನಮ್ಮ ಎಕ್ಸ್ಪೀರಿಯನ್ಸಿಂದ, ಫೀಲ್ಡ್ ವರ್ಕಿಂದ ಬಂದ ರಿಪೋರ್ಟ್ ಏನು ಅಂತಂದರೆ ನೀವು ಹೇಳ್ದಂಗೆ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ 3 ಕಾರಣನ ಈಗಾಗಲೇ ನಾವು ಗುರುತಿಸಿದ್ದೀವಿ ನಮ್ಮ ಫೀಡ್ಬ್ಯಾಕ್. ಒಂದು, ಅನೇಕ ಇದು ಪ್ರಾರಂಭ ಆಗಿದ್ದು 1921ರಲ್ಲಿ, 100 ವರ್ಷ ಆಗೋದು, 4-5 ತಲೆಮಾರಾಗಿದೆ. ಅನೇಕ ಜನರಿಗೆ ತಮ್ಮ ಮೂಲ ಜಾತಿ ಗೊತ್ತಿಲ್ಲ. ಎರಡನೇದು, ಕೆಲವರು ಮೂಲ ಜಾತಿ ಗೊತ್ತು, ಆದರೆ ಪರಿಷ್ಕೃತ ಅಂಗೀಕೃತ ಪಟ್ಟಿಯಲ್ಲಿ 101ರಲ್ಲಿ ಇಲ್ಲ. ಉದಾಹರಣೆಗೆ ದಕ್ಷಿಣ ಕನ್ನಡದ ಮಾನ್ಸ, ರಾಯಚೂರಿನ ಮಾದಿಗ ದಾಸರಿ, ಕೊಡಗಿನ ಕೆಂಬಟ್ಟಿ, ಈ ಥರ ಕೆಲವು ಜಾತಿಗಳು ಹೆಸರಿದೆ, ಮೂಲ ಜಾತಿ ಹೆಸರಿದೆ, ಆದರೆ ಪಟ್ಟಿಯಲ್ಲಿಲ್ಲ, ಆ್ಯಪ್ ತಗೊಳ್ಳೋಲ್ಲ. 3ನೇ ಕ್ಯಾಟಗರಿ ಏನಂತಂದರೆ ನಮ್ಮ ಮೂಲ ಜಾತಿ ಗೊತ್ತು, ಆದರೆ ನಾವು ಹೇಳಲ್ಲ. ಹಾಗಾಗಿ ನೀವು ಹೇಳಿದ ಸಮಸ್ಯೆ ಕರೆಕ್ಟು, ಅದಕ್ಕೆ ಇದು ಕಾರಣ.
ಈ ಸಮೀಕ್ಷೆಯಲ್ಲಿ ಗೊಂದಲಗಳಿರುತ್ತವೆ. ಯಾಕಂದ್ರೆ ಸ್ವಾತಂತ್ರ್ಯ ಬಂದಾಗಿನಿಂದ ಎಷ್ಟೋ ಜನರ ಜಾತಿ ಸಮೀಕ್ಷೆ ಆಗಿಲ್ಲ. ಕೆಲವರಿಗೆ ಗೊತ್ತಿಲ್ಲ, ಕೆಲವರು ಗೊತ್ತಿದ್ದರೂ ಹೇಳಲ್ಲ. ಸಮೀಕ್ಷೆದಾರರು ಮನೆ ಮನೆಗೆ ಬಂದಾಗ ಹೇಳುವುದು ಗೊಂದಲವಾದರೆ ನೇರವಾಗಿ 9481359000ಗೆ ಕರೆ ಮಾಡಿ ಗೊಂದಲ ಬಗೆಹರಿಸಿಕೊಳ್ಳಿ. ಒಳ ಮೀಸಲಾತಿ ಸಮೀಕ್ಷೆಗಾಗಿಯೇ ಸುಮಾರು 65,000 ಶಿಕ್ಷಕರನ್ನ ನಿಯೋಜಿಸಲಾಗಿದೆ. 10 ರಿಂದ 12 ಮಂದಿ ಶಿಕ್ಷಕರಿಗೆ ಒಬ್ಬ ಮೇಲ್ವಿಚಾರಕರಿರ್ತಾರೆ. ಮನೆ ಮನೆ ಭೇಟಿ ಕೊಡ್ತಾರೆ. ವಿಶೇಷ ಶಿಬಿರಗಳಲ್ಲಿಯೂ ಸಮೀಕ್ಷೆ ಹಮ್ಮಿಕೊಳ್ಳಲಾಗಿದೆ. ಯಾರಾದರೂ ಬಿಟ್ಟು ಹೋಗಿದ್ದರೆ ಶಿಬಿರಕ್ಕೆ ಬಂದು ಸೇರಿಸಬಹುದು. ಅದಾದ ನಂತರ ಆನ್ಲೈನ್ ಮೂಲಕ ಸಮೀಕ್ಷೆ ನಡೆಯಲಿದ್ದು, ಆನ್ಲೈನ್ ಮೂಲಕ ಸ್ವಯಂ ಘೋಷಣೆಗೆ ಅವಕಾಶ ಕಲ್ಪಿಸಲಾಗಿದೆ. ಈ ಮನೆಗೆ ಹೋಗ್ತಾರೆ, ಸರ್ ನೀವು ನಾವಿಂಥ ಕೆಲಸಕ್ಕೆ ಬಂದಿದ್ದೀವಿ ಅಂತ ಹೇಳ್ತೀವಿ. ನೀವು SC ಅಂದರೆ ನಿಮ್ಮ ಮಾಹಿತಿ ತಗೊಳ್ತೀವಿ, ಅಲ್ಲ ಅಂದರೆ ಪಕ್ಕದ ಮನೆಗೆ ನೋ. ಯಾಕೆಂದರೆ ವಿ ಡಿಸೈಡೆಡ್ ಟು ಗೋ ಫಾರ್ ಡೋರ್ ಟು ಡೋರ್ ಸರ್ವೆ. ಕಳೆದ 25-30 ವರ್ಷಗಳಿಂದ ಹೊಸ ಲೇಔಟ್ಸ್ ಮಾಡಿದ್ದೀವಿ. ಎಲ್ಲ ಗ್ರಾಮಾಂತರ ಪ್ರದೇಶದಲ್ಲೂ ನಾವು ಸೈಟ್ ಫಾರ್ ಸೈಟ್ಲೆಸ್, ಹೌಸ್ ಫಾರ್ ಹೌಸ್ಲೆಸ್ ಅಂತ ಮಾಡಿದ್ವಿ. ಈ ರೀತಿ ಬೆಳವಣಿಗೆಯಲ್ಲಿ SCs ಆ್ಯಂಡ್ ನಾನ್ SCs ಒಂದು ಕಡೆ ಜೀವನ ಮಾಡುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ನಾನು ಅಸ್ಪೃಶ್ಯತೆ ಹೋಗಿದೆ ಅಂತ ಹೇಳ್ತಾ ಇಲ್ಲ, ಬಟ್ ಅಂಥ ಒಂದು ಬೆಳವಣಿಗೆ ಆಗಿದೆ. ಹಾಗಾಗಿ ಅಲ್ಲಿ ನಾನ್ SC ಕುಟುಂಬಗಳ ಜೊತೆ SC ಕುಟುಂಬಗಳು ಇರೋ ಕಾರಣ ನಾವು ಇದನ್ನು ಮಾಡ್ತಾ ಇದ್ದೀವಿ. ರಾಜ್ಯದ ಮನೆ ಮನೆಗೂ ಹೋಗ್ತಾ ಇರೋದಕ್ಕೆ ಕಾರಣವನ್ನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರೇ ಹೇಳಿದ್ದಾರೆ. SCಯೇತರರು ಒಂದೇ ಕಡೆ ವಾಸಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎನ್ನುವ ಗುಡ್ ನ್ಯೂಸ್ ಕೂಡ ಹಂಚಿಕೊಂಡಿದ್ದಾರೆ. ಹೀಗೆ ಸಮೀಕ್ಷೆಗೆ ಹೋಗುವವರಿಗೂ ಒಂದು ತರಬೇತಿ ಆಗಿರಬೇಕಲ್ಲ, ಆ ತರಬೇತಿಯನ್ನು ಕೂಡ ಕೊಡಲಾಗಿದೆ ಅಂತ ಹೇಳಿದ್ದಾರೆ ಕಮಿಷನರ್ ರಾಕೇಶ್ ಕುಮಾರ್. ಈ ಒಂದು ಸಮಗ್ರ ಸಮೀಕ್ಷೆಯನ್ನು ಮಾಡಲಿಕ್ಕೆ ಈಗಾಗಲೇ ನಾವು ಹಲವಾರು ಸುತ್ತಿನ ತರಬೇತಿಗಳನ್ನ ಮಾಡಿದ್ದೇವೆ. ರಾಜ್ಯ ಮಟ್ಟದಲ್ಲಿ ವಿಶೇಷವಾಗಿ ರಾಜ್ಯ ಮಟ್ಟದಲ್ಲಿ ಮಾಸ್ಟರ್ ಟ್ರೈನರ್ಸ್ ನಾವು ಆಯ್ಕೆ ಮಾಡಿಕೊಂಡು ಪ್ರತಿ ಜಿಲ್ಲೆಯಲ್ಲಿ ಈ ಒಂದು ಮಾಸ್ಟರ್ ಟ್ರೈನರ್ಸ್ ನ ಟ್ರೈನಿಂಗ್ ನ ನಾವು ತರಬೇತಿಯನ್ನ ಮಾಡಿದ್ದೇವೆ. ಈ ಒಂದು ತರಬೇತಿಯನ್ನ 25/4/2025 ಆರಂಭ ಮಾಡಿ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕಾ ಮಟ್ಟದಲ್ಲಿ ವಿವಿಧ ಹಂತಗಳಲ್ಲಿ ನಾವು ತರಬೇತಿಯನ್ನ ನಾವು ಆಯೋಜಿಸಿಕೊಂಡಿದ್ದೇವೆ. ಈ ಒಂದು ಸಮೀಕ್ಷೆನ ನಾವು 5/5/2025 ನಂತರ ಆರಂಭ ಮಾಡಿದ ನಂತರ ಕೆಲವೊಂದು ತಾಂತ್ರಿಕ ತೊಂದರೆಗಳನ್ನು ಹೊರತುಪಡಿಸಿ ಸಮೀಕ್ಷೆಯು ಈಗ ಆಲ್ರೆಡಿ ಸುಗಮವಾಗಿ ನಡೀತಾ ಇದೆ. ಈ ಜಾತಿ ಸಮೀಕ್ಷೆ ಮಾಡ್ತಿರೋದು ಯಾಕೆ ಅಂದ್ರೆ ಕೆಲವು ಜಾತಿಗಳು ಮೀಸಲಾತಿಯ ಪಟ್ಟಿಯಲ್ಲೇ ಇಲ್ಲ. ಜೊತೆಗೆ SC ಮೀಸಲಾತಿ ಕೊಡುವಾಗ ನಿಜಕ್ಕೂ ಅಗತ್ಯ ಇರುವ ವಾಸ್ತವದಲ್ಲಿ ಹಿಂದುಳಿದಿರುವ ಕೆಲವು ಜಾತಿಗಳು ಸರ್ಕಾರದ ಮೀಸಲಾತಿ ಸೌಲಭ್ಯದಿಂದ ವಂಚಿತವಾಗಿವೆ. ಅಂತಹ ಸೌಲಭ್ಯ ಪಡೆಯದ ಜಾತಿಗಳಿಗೆ ಮೀಸಲಾತಿಯಂತಹ ಸೌಲಭ್ಯವನ್ನ ಕೊಡುವುದು ಸರ್ಕಾರದ ಉದ್ದೇಶ. ಒಂದು ಬುಡುಗ ಜಂಗಮ, ಬೇಡ ಜಂಗಮ ಅನ್ನೋದು ಅಧಿಕೃತ ಪಟ್ಟಿಯಲ್ಲಿದೆ. ಕೆಲವರು ಅದನ್ನು ದುರುಪಯೋಗ ಮಾಡಿ ನಾವು ಬುಡುಗ ಜಂಗಮ, ಬೇಡ ಜಂಗಮ ಅಂತ ಸೇರಿಸ್ತಾ ಇದ್ದಾರೆ. ನಾವು ಈಗಾಗಲೇ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ವಿ ಜಿಲ್ಲಾಧಿಕಾರಿಗಳಿಗೆ, ನಮ್ಮ ಆಯೋಗಕ್ಕೆ. ಯಾವುದೋ ಕಾರಣಕ್ಕೆ ನೀವು ಸಮೀಕ್ಷೆಯಲ್ಲಿ ಸೇರ್ಪಡೆ ಆಗಿದ್ದೀರಾ ಅನ್ನೋ ಒಂದೇ ಕಾರಣದಿಂದ ನಿಮಗೆ ಜಾತಿ ಪತ್ರ ಸಿಗೋದಿಲ್ಲ. ನೀವು ಜಾತಿ ಪತ್ರ ಪಡಿಬೇಕಾದ್ರೆ ಅದಕ್ಕೆ ಬೇರೆ ಕ್ರಮ ಇದೆ, ಬೇರೆ ಕಾನೂನಿದೆ, ಬೇರೆ ಪ್ರೊಸೀಜರ್ ಇದೆ. ಅದರ ಪ್ರಕಾರ ನೀವು ಹೋಗಬೇಕು. merely because your name is included here, it is not automatic that you will get a caste certificate. This is one. Second thing, we are also working. ನಮ್ಗೆ ಒಂದಷ್ಟು ಕಂಪ್ಲೇಂಟ್ಗಳು ಬಂದಿದೆ ಸರ್, ಅದರ ಆಧಾರದ ಮೇಲೆ ವಿ ಆರ್ ವರ್ಕಿಂಗ್ ಹೌ ಟು ಪ್ರಿವೆಂಟ್ ದಿಸ್. ಬೇಡ ಜಂಗಮ, ಬುಡುಗ ಜಂಗಮ ಅನ್ನೋ ಹೆಸರಿನಲ್ಲಿ SC ಮೀಸಲಾತಿ ಪಡೆದಿರುವವರ ದೊಡ್ಡ ಪಟ್ಟಿ ಇದೆ. ಆದರೆ ಆ ಜಾತಿಯ ಅಥವಾ ಬೇರೆ ಜಾತಿಯ ಕೆಲವರು ನಕಲಿ ಜಾತಿ ಪ್ರಮಾಣವನ್ನ ಪಡೆದುಕೊಂಡಿದ್ದಾರೆ. ಅಂಥವರ ಕಥೆಯೇನು? ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಆಯೋಗಕ್ಕೆ ಅಧಿಕಾರ ಇದೆಯಾ ಎಂಬ ಪ್ರಶ್ನೆಗೂ ನಾಗಮೋಹನ್ ದಾಸ್ ಉತ್ತರ ಕೊಟ್ಟಿದ್ದಾರೆ.
ಸರ್ಟಿಫಿಕೇಟ್ ತರ್ಕೊಂಡಿರೋರನ್ನ ನಾವು ಸಮೀಕ್ಷೆಯಿಂದ ಹೊರಗಡೆ ಇಡೋಕ್ಕಾಗಲ್ಲ. ಒಂದು, ಯಾಕೆಂದರೆ ಯಾರಾದರೂ ಫೇಕ್ ಸರ್ಟಿಫಿಕೇಟ್ ತಗೊಂಡಿದ್ರೆ ಅದು ಡಿಸ್ಟ್ರಿಕ್ಟ್ ಕ್ಯಾಸ್ಟ್ ವೆರಿಫಿಕೇಷನ್ ಕಮಿಟಿ ಅಂತಿದೆ. ಅದರಲ್ಲಿ ಯಾರಾದರೂ ಅರ್ಜಿ ಸಲ್ಲಿಸಿದ್ರೆ ಏನು ತನಿಖೆ ನಡೆಯುತ್ತೆ. ತನಿಖೆ ನಡೆದು ಅವಕಾಶ ಕೊಟ್ಟು ಅವರೊಂದು ತೀರ್ಮಾನ ಮಾಡ್ತಾರೆ, ಇದು ಫೇಕು ಅದು ಫೇಕ್ ಅಲ್ಲ ಅಂತ. ಅದರ ಮೇಲೆ ಅಪೀಲ್ ಇದೆ, ಆ ಪ್ರಕ್ರಿಯೆ ಬೇರೆ. ಅದನ್ನು ಡಿಸೈಡ್ ಮಾಡೋದಕ್ಕೆ ನಮ್ಮ ಆಯೋಗಕ್ಕೆ ಅಧಿಕಾರ ಇಲ್ಲ. ಎಲ್ಲವೂ ಸರಿ. ಈಗ ಆನ್ಲೈನ್ ಸಮೀಕ್ಷೆ ನಡೆಯುತ್ತಿದೆ. ಅದು ಎಷ್ಟು ಸೇಫ್ ಎಂಬ ಪ್ರಶ್ನೆಗೆ ಸಮಾಜ ಕಲ್ಯಾಣ ಇಲಾಖೆಯ ಯತೀಶ್ ಉತ್ತರ ಕೊಟ್ಟಿದ್ದಾರೆ. ನಮ್ಮ ಕುಟುಂಬ ಡೇಟಾಬೇಸ್ ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತಮಗೆಲ್ಲ ತಿಳಿದಿರೋ ಹಾಗೆ ಬಹುಶಃ ದೇಶದಲ್ಲೇ ಎಲ್ಲೂ ಇಲ್ಲ ಆ ಥರ ಡೇಟಾಬೇಸ್. ನಮ್ಮ ರಾಜ್ಯದ ರೇಷನ್ ಕಾರ್ಡ್ಗಳನ್ನ ಮೂಲವಾಗಿ ಇಟ್ಕೊಂಡು ಪ್ರತಿ ಮನೆಯ ಬಗ್ಗೆ ಅವರ ಮನೆಯ ಎಲ್ಲ ಮಾಹಿತಿಗಳನ್ನು ಕುಟುಂಬ ಡೇಟಾಬೇಸ್ನಲ್ಲಿ ನಾವು ನಮ್ಮ ಕರ್ನಾಟಕ ಡೇಟಾ ಸೆಂಟರ್ನಲ್ಲಿ ಸ್ಟೋರ್ ಮಾಡ್ತೇವೆ. ಸೊ ಅದರಿಂದ ನಾವು ಮಾಹಿತಿಯನ್ನು ತಗೊಂಡಾಗ ನಮಗೆ ಟಾರ್ಗೆಟ್ ಮಾಡಲಿಕ್ಕಾಗಲಿ ಕರೆಕ್ಟಾದ ಮಾಹಿತಿಯನ್ನು ಪಡೀಲಿಕ್ಕೆ ಭಾಳ ಈಸಿ ಆಗ್ತದೆ ಅಂತೇಳಿ ಈ ಅಪ್ಲಿಕೇಶನನ್ನು ಕುಟುಂಬ ಡೇಟಾಬೇಸ್ ಮೇಲೆ ನಾವು ಫಾರ್ಮ್ ಮಾಡಿದ್ದೇವೆ. ಈ ಅಪ್ಲಿಕೇಶನನ್ನು ಆಕ್ಸೆಸ್ ಮಾಡಲಿಕ್ಕೆ OTP ಬೇಸ್ಡ್ ಲಾಗಿನ್ ಅನ್ನು ಕೊಟ್ಟಿದ್ದೇವೆ ಮತ್ತು ಡಿವೈಸ್ ID ಐಡೆಂಟಿಫಿಕೇಶನ್ ಕೂಡ ಮಾಡಿದ್ದೇವೆ. ಅಂದರೆ ಬರೀ ಜಿಲ್ಲಾಧಿಕಾರಿಗಳಿಂದ ಯಾರು ಅಪಾಯಿಂಟ್ ಆಗಿರ್ತಾರೆ, ಯಾರ ದೂರವಾಣಿ ಸಂಖ್ಯೆಯನ್ನು ನಾವು ವೈಟ್ ಲಿಸ್ಟ್ ಮಾಡಿರ್ತೇವೆ, ಅವರು ಪ್ರತಿದಿನ ಆ ನಂಬರನ್ನು ಹಾಕಿ OTP ಅನ್ನು ಹಾಕಿ ಲಾಗಿನ್ ಮಾಡಲಿಕ್ಕೆ ಅವಕಾಶ ಇರ್ತದೆ. ಬೇರೆ ಇನ್ಯಾರಿಗೂ ಈ ಫೋನ್ ಅಪ್ಲಿಕೇಶನ್ ಅನ್ನು ಯೂಸ್ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಹಾಗೂ ಸರ್ವೆ ಟೈಮಿಂಗ್ಸ್ ಏನು ಕಮಿಷನ್ ಇಂದ ಡಿಫೈನ್ ಆಗಿದೆ, ಅಂದ್ರೆ ಬೆಳಗ್ಗೆ 6ರಿಂದ ಸಂಜೆ 6:30ವರೆಗಿತ್ತು, ಈಗ 8 ಗಂಟೆವರೆಗೂ ಮಾಡಿದ್ದೇವೆ. ಆ ಸಮಯ ಬಿಟ್ಟು ಇನ್ಯಾವ ಸಮಯದಲ್ಲೂ ಮೊಬೈಲ್ ಅಪ್ಲಿಕೇಶನ್ ಅನ್ನ ಆಕ್ಸೆಸ್ ಮಾಡದಿರೋ ರೀತಿಯಲ್ಲಿ ನಾವು ಇದನ್ನ ಮಾಡಿದ್ದೇವೆ. ಪ್ರತಿಯೊಬ್ಬ ವ್ಯಕ್ತಿಯ ಸರ್ವೆಯನ್ನ ಮಾಡಬೇಕಾದಲ್ಲಿ ಆತನ ರೇಷನ್ ಕಾರ್ಡ್ ನಂಬರ್ ಇಲ್ಲ ಅಂದ್ರೆ ಆಧಾರ್ ಕಾರ್ಡ್ ನಂಬರ್ ಎರಡೂ ಇಲ್ಲದೆ ಇರತಕ್ಕಂಥವ್ರಿಗೆ ಅವರು ಅವಾಗ ಆಧಾರ್ ಎನ್ರೋಲ್ಮೆಂಟ್ ಅನ್ನ ಮಾಡಿಕೊಂಡ್ರೆ 14 ಡಿಜಿಟ್ ಎನ್ರೋಲ್ಮೆಂಟ್ ನಂಬರ್ ಅನ್ನ ಆಧಾರ್ ಸೆಂಟರ್ ಅಲ್ಲಿ ಕೊಡ್ತಾರೆ. ಅದ್ರ ಮೂಲಕ ಅವರು ಈ ಸರ್ವೆಯಲ್ಲಿ ಭಾಗವಹಿಸಲಿಕ್ಕೆ ಈ ಆ್ಯಪ್ ನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೇವೆ. ಇದರ ಉದ್ದೇಶ ಯಾರು ಸರ್ವೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರ ಬಗ್ಗೆ ನಮಗೆ ಖಾತ್ರಿ ಪಡಿಸ್ಕೊಳ್ಳಿಕ್ಕೆ ಯಾವ್ದಾದ್ರು ಒಂದು ಗವರ್ಮೆಂಟ್ ಇಶ್ಯೂಡ್ ID ಕಾರ್ಡ್ ನಮ್ಮ ಹತ್ರ ಇರಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನ ಮಾಡಲಾಗಿದೆ. ಬಹಳ ಸ್ಮೂತ್ ಆಗಿ ಈಗ ಆ್ಯಪ್ ರನ್ ಆಗ್ತಿದೆ. ಸಾಹೇಬ್ರು ಹೇಳಿದಾಗೆ ಹೋದ ವಾರ ಒಂದು 3 ಅವರ್ಸ್ ಸರ್ವರ್ ನಮ್ಮ ಲೋಡ್ ಬ್ಯಾಲೆನ್ಸರ್ ಅಂತ ನಾವೇನು ಕರಿತೀವಿ, ಸ್ವಲ್ಪ ಅದು ಇಶ್ಯೂ ಇದ್ದಿದ್ದರಿಂದ ಒಂದು 2 to 3 ಅವರ್ಸ್ ಭಾಳ ಟೆಕ್ನಿಕಲ್ ಇಶ್ಯೂಸ್ ಇತ್ತು. ಅದು ಬಿಟ್ಟರೆ ಈಗ ನಾವು ಕಂಟ್ರೋಲ್ ರೂಮನ್ನು ಮಾನಿಟರ್ ಮಾಡ್ತಾ ಇದ್ದೇವೆ. ಯಾವುದೇ ರೀತಿ ನಮಗೆ ಹೆಲ್ಪ್ಲೈನ್ಗೆ ಟೆಕ್ನಿಕಲ್ ಇಶ್ಯೂಸ್ ಮೇಲೆ ಕಾಲ್ಸ್ ಬರ್ತಾ ಇಲ್ಲ. ಇದಾದ ನಂತರ ಒಂದು ಸೂಪರ್ವೈಸರ್ ಆ್ಯಪನ್ನು ಕೂಡ ನಾವು ಮಾಡಿದ್ದೇವೆ. ಸೂಪರ್ವೈಸರ್ ಆ್ಯಪ್ ಅದರಲ್ಲಿ ಏನು ರೋಲ್ ಅಂದರೆ ಸೂಪರ್ವೈಸರ್ಸ್ದು ನಮ್ಮಲ್ಲಿ ಸುಮಾರು 59,000 to 60,000 ಎನ್ಯುಮರೇಟರ್ಸ್ ಈಗ ಆಲ್ರೆಡಿ ಕೆಲಸ ಮಾಡ್ತಿದ್ದಾರೆ. ಅವರು ಸುಮಾರು ಈಗ 19 ಲಕ್ಷ ಮನೆಗಳನ್ನು ಸರ್ವೆ ಮಾಡಿದ್ದಾರೆ. ನಮ್ಮ ಸೂಪರ್ವೈಸರ್ಸ್ ಇದರಲ್ಲಿ ರ್ಯಾಂಡಮ್ ಆಗಿ 10%, ಅಂದ್ರೆ ಸುಮಾರು ಒಂದು 5,000 ಜನ ಸೂಪರ್ವೈಸರ್ಸ್ 10 ಬ್ಲಾಕ್ಗಳಿಗೆ ಒಬ್ರು ಸೂಪರ್ವೈಸರ್ ಆಗಿ ರ್ಯಾಂಡಮ್ ಆಗಿ 10% ಸರ್ವೆ ಆಗಿರ್ತಕ್ಕಂಥ ಮನೆಗಳಿಗೆ ಹೋಗಿ ಒಂದು 4-5 ಪ್ರಶ್ನೆಗಳಿದಾವೆ. ಏನು ಎನ್ಯುಮರೇಟರ್ ನಿಮ್ಮ ಮನೆಗೆ ಬಂದಿದ್ದೀರಾ, ನಿಮ್ಮ ಭಾವಚಿತ್ರವನ್ನ ತಗೊಂಡಿದ್ದಾರಾ, ನೀವು ಏನು ಹೇಳಿರ್ತಕ್ಕಂಥ ಮಾಹಿತಿ ಅವರು ಎಂಟರ್ ಮಾಡಿದ್ದಾರೆ ನೋಡಿ, ಇದು ಕರೆಕ್ಟ್ ಆಗಿದೆಯಾ ಅಂತ ಹೇಳಿ ನಮ್ಮ ಸೂಪರ್ವೈಸರ್ಸ್ ಚೆಕ್ ಮಾಡ್ತಾರೆ. ಇದನ್ನು ಮಾಡಲಿಕ್ಕೆ ಕೂಡ ಒಂದು ಆ್ಯಪ್ ಅನ್ನ ಮಾಡಿದ್ದೇವೆ. ಅದು 2 ದಿನದಿಂದ ಹಿಂದೆ ರೋಲ್ ಔಟ್ ಮಾಡಿದ್ದೇವೆ. ನಮ್ಮ ಸುಮಾರು ಜನ ಸೂಪರ್ವೈಸರ್ಸ್ ಈಗ ಕೌಂಟರ್ ಚೆಕ್ ಮಾಡ್ತಾ ಇದ್ದಾರೆ ಎನ್ಯುಮರೇಟರ್ಸ್ ಆಲ್ರೆಡಿ ಮಾಡಿರ್ತಕ್ಕಂಥ ಸರ್ವೆ. ಈಗ ರಾಜ್ಯದಾದ್ಯಂತ ಜಾತಿ ಸಮೀಕ್ಷೆ ನಡೀತಿದೆ. ಈ ಜಾತಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳುವ SC ಸಮುದಾಯದವರಿಗೆ ಒಂದು ಪ್ರಶ್ನೆ ಕಾಡ್ತಾ ಇದೆ. ಈಗ ಯಾಕೆ ಸಮೀಕ್ಷೆ ಮಾಡ್ತಿದ್ದಾರೆ ಅನ್ನೋದೇ ಆ ಪ್ರಶ್ನೆ. ವೀಕ್ಷಕರೇ, ಇದು ಜಾತಿ ಗಣತಿಯಲ್ಲ, ಒಳ ಮೀಸಲಾತಿಗಾಗಿ ಬೇಕಾಗಿರುವ ಪಕ್ಕಾ ಲೆಕ್ಕ. ಹೀಗಾಗಿನೇ ಲೆಕ್ಕ ಮಿಸ್ ಆಗದಂತೆ ಪಕ್ಕಾ ಮಾಡಿಕೊಳ್ಳಲು ಸಮೀಕ್ಷೆಯನ್ನ ನಡೆಸಲಾಗ್ತಿದೆ. ಇದಕ್ಕಾಗಿ ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಈಗ ರಾಜ್ಯಾದ್ಯಂತ ಜಾತಿ ಸಮೀಕ್ಷೆ ನಡೀತಾ ಇದೆ. ಈ ಜಾತಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳುವ SC ಸಮುದಾಯದವರಿಗೆ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ. ಏನು ಅಂದ್ರೆ ಇದು ಯಾಕೆ ಅನ್ನೋದು. ವೀಕ್ಷಕರೇ, ಇದು ಜಾತಿ ಗಣತಿ ಅಲ್ಲ, ಒಳ ಮೀಸಲಾತಿಗೆ ಬೇಕಿರುವ ಪಕ್ಕಾ ಲೆಕ್ಕ. ಯಾವ ಜಾತಿಯವರು ಹೆಚ್ಚು ಆರ್ಥಿಕವಾಗಿ ದುರ್ಬಲರಾಗಿದ್ದಾರೆ, ಸಾಮಾಜಿಕವಾಗಿ ಅವಮಾನ ಎದುರಿಸಿದ್ದಾರೆ, ಶೈಕ್ಷಣಿಕವಾಗಿ ಎಷ್ಟು ಹಿಂದುಳಿದಿದ್ದಾರೆ ಎಂಬುದರ ಪೂರ್ತಿ ವಿವರ ಬೇಕು.
ಆ ಮಾಹಿತಿಗೋಸ್ಕರ ನಡೀತಾ ಇರುವ ಒಳ ಮೀಸಲಾತಿ ಕೊಡೋದಕ್ಕಾಗಿಯೇ ಮಾಡ್ತಾ ಇರುವ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸಮೀಕ್ಷೆಯೇ ಈಗ ನಡೀತಾ ಇರುವ ಪರಿಶಿಷ್ಟ ಜಾತಿ ಸಮಗ್ರ ಸಮೀಕ್ಷೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಈ ಸಮೀಕ್ಷೆಯ ಉದ್ದೇಶಗಳೇನೆಂದರೆ ಪರಿಶಿಷ್ಟ ಜಾತಿ ಸಮಗ್ರ ಸಮೀಕ್ಷೆ ಉದ್ದೇಶ ಎಸ್ಸಿ ಸಮುದಾಯದ ಪ್ರತಿ ವರ್ಗವನ್ನ ಗುರುತಿಸೋದು, ಆರ್ಥಿಕವಾಗಿ ದುರ್ಬಲವಾಗಿರುವವರನ್ನ ಗುರುತಿಸೋದು, ಸಾಮಾಜಿಕವಾಗಿ ನೊಂದ ಜಾತಿಗಳವರನ್ನ ಗುರುತಿಸೋದು, ಶೈಕ್ಷಣಿಕವಾಗಿ ಹಿಂದುಳಿದ ಜಾತಿಯನ್ನ ಗುರುತಿಸೋದು, ಹೆಚ್ಚು ನೊಂದಿರುವ ಜಾತಿಯವರಿಗೆ ನ್ಯಾಯಯುತ ಮೀಸಲಾತಿ. ಇಷ್ಟು ಮಾಡಿದ ಮೇಲೆ ಈ ಸಮೀಕ್ಷೆಯಲ್ಲಿ ಒಟ್ಟು 101 ಜಾತಿಗಳಿದ್ವು. ಅವುಗಳೆಲ್ಲವನ್ನ ಸಮೀಕ್ಷೆಯಲ್ಲಿ ಕೊಡಲಾಗಿದೆ. ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು ಆದಿ ದ್ರಾವಿಡ ಎಂಬ ಜಾತಿಯನ್ನು ಹೊರಗಿಡಲಾಗಿದೆ. ಯಾಕೆ? ಈ ಪ್ರಶ್ನೆಗೆ ಉತ್ತರಗಳಿವೆ. ಆದಿ ಕರ್ನಾಟಕ ಎಂಬುದು ಜಾತಿಯಲ್ಲ, ಸಮೂಹ. ಆದಿ ದ್ರಾವಿಡ ಕೂಡ ಜಾತಿಯಲ್ಲ, ಸಮೂಹ. ಆದಿ ಆಂಧ್ರ ಕೂಡ ಜಾತಿಯಲ್ಲ, ಸಮೂಹ. ಆದಿ ಕರ್ನಾಟಕ ಎಂದರೆ 1925ರಲ್ಲಿ ಅಂದಿನ ಮೈಸೂರು ನಾಲ್ವಡಿ ಮಹಾರಾಜರು ಒಂದು ಆದೇಶವನ್ನ ಜಾರಿ ಮಾಡಿದ್ರು. ಆದೇಶದ ಪ್ರಕಾರ ಮೈಸೂರು ಪ್ರಾಂತ್ಯದಲ್ಲಿದ್ದ ಒಟ್ಟು 9 ಜಿಲ್ಲೆಗಳಲ್ಲಿ ಕನ್ನಡ ಮಾತನಾಡುವ ಅಸ್ಪೃಶ್ಯ ಜಾತಿಗಳನ್ನ ಅಂದರೆ ಹೊಲೆಯ, ಮಾದಿಗ ಹಾಗೂ ಪಂಚಮರು ಜಾತಿಗಳನ್ನ ಸೇರಿಸಿ ಆದಿ ಕರ್ನಾಟಕ ಎಂದು ಗುರುತಿಸಲಾಯಿತು. ಆದಿ ದ್ರಾವಿಡ ಎಂದರೆ 1927ರಲ್ಲಿ ಅಂದಿನ ಮದ್ರಾಸ್ ಸರ್ಕಾರ ತಮಿಳುನಾಡಿನಲ್ಲಿ ನೆಲೆಸಿರುವ ತಮಿಳು ಮಾತನಾಡುವ ಅಸ್ಪೃಶ್ಯ ಸಮುದಾಯಗಳಾದ ಪರಯ್ಯ, ಪಲ್ಲನ್, ಪಂಚಮರುಗಳನ್ನ ಆದಿ ದ್ರಾವಿಡ ಎಂದು ಗುರುತಿಸಲಾಯಿತು. ಆದಿ ಆಂಧ್ರ ಅಂದ್ರೆ 1923 ಮದ್ರಾಸ್ ಪ್ರೆಸಿಡೆನ್ಸಿ ತೆಲುಗು ಮಾತನಾಡುವ ಅಸ್ಪೃಶ್ಯರಾದ ಮಲಾಸ್ ಹಾಗೂ ಪಂಚಮರನ್ನ ಆದಿ ಆಂಧ್ರ ಎಂದು ಗುರುತಿಸಲಾಯಿತು. ಆದ್ರೆ ಇವರೆಲ್ಲ ತಮ್ಮ ತಮ್ಮ ಮೂಲ ಜಾತಿಗಳನ್ನ ಬಿಟ್ಟು ಎಲ್ಲರೂ ಯಾಕೆ ಒಂದೇ ಅಂತ ಬರೆಸ್ತಾ ಇದ್ದಾರೆ? ಆ ಪ್ರಕಾರವೇ ಜಾತಿ ಪ್ರಮಾಣ ಪತ್ರಗಳನ್ನ ಪಡೆದುಕೊಂಡಿದ್ದಾರೆ. ಇದು ಒಂದೊಂದು ಜಿಲ್ಲೆಗೆ ಒಂದೊಂದು ಜಾತಿ ಸೇರ್ಪಡೆಗೊಂಡು ಮೂಲ ಜಾತಿಗಳ ಲೆಕ್ಕವೇ ಸಿಗ್ತಾ ಇಲ್ಲ. ಸಮೀಕ್ಷೆಯಲ್ಲಿ ಹೇಗೆ ಬರೆಯಬೇಕು? ಏಕೆ ಎಡಿ ಎಎ ಎಂದು ಬರೆಸಬೇಡಿ. ಹೊಲೆಯ ಸಮುದಾಯದವರು ಹೊಲೆಯ ಎಂದೇ ನಮೂದಿಸಿ, ಮಾದಿಗ ಸಮುದಾಯದವರು ಮಾದಿಗ ಎಂದೇ ನಮೂದಿಸಿ, ಪಂಚಮ ಸಮುದಾಯದವರು ಪಂಚಮರು ಎಂದೇ ಬರೆಯಿಸಿ, ಮಾದಿಗ ಸಮುದಾಯದವರು ಮಾದಿಗರು ಎಂದೇ ನಮೂದಿಸಿ, ಪರಯ್ಯ, ಪಲ್ಲನ್, ಮಾಲಾಸ್ ಜಾತಿಗಳನ್ನೇ ನಮೂದಿಸಿದ್ದಾರೆ ಅಂತ ತಿಳಿದುಕೊಳ್ಬೇಕು. ಈಗ ಒಂದು ಗುಂಪಿನಲ್ಲಿ ಹಲವಾರು ಉಪಜಾತಿಗಳು ಸೇರ್ಕೊಂಡಿವೆ. ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಜಾತಿಯಲ್ಲ, ಅದು ಅವರವರ ಭಾಷೆಯ ಆಧಾರದ ಮೇಲೆ ರೂಪಿತವಾಗಿರುವ ಒಂದು ಸಮೂಹ ಮಾತ್ರ. ಏಕೆ ಎಡಿ ಎಎಯಲ್ಲಿರುವ ಜಾತಿಗಳು ಹೊಲೆಯ, ಚಲವಾದಿ, ಬಲಗೈ, ಮಹರ್, ಮಾಲಾ, ಪರಯ್ಯ ಸೇರಿ ಒಟ್ಟು 29 ಜಾತಿ ಉಪಜಾತಿಗಳಿವೆ. ಇದೆ ಈ ಗೌರ್ಮೆಂಟ್ ಆಗುತ್ತೆ ಬಿಡುಗಡೆ ಆಗುತ್ತೆ. ಇನ್ನೆಷ್ಟು ಗೌರ್ಮೆಂಟ್ ಬೇಕಪ್ಪ? ಯಾಕಂದ್ರೆ ಸಾಕಷ್ಟು ಡಿಲೇ ಆಗ್ತಾ ಇದೆ ವರದಿಗಳು. ಡಿಲೇ ಪ್ರಶ್ನೆ ಎಲ್ಲಿ ಸಾಕಷ್ಟು ಆಗಿದ್ದೀರಿ? ಈಗ ನೇಮ್ ಆಗಿದ್ದು ಎಂಪರಿಕಲ್ ಡೇಟಾ ಬೇಕಲ್ಲ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ. ಎಂಪರಿಕಲ್ ಡೇಟಾ ಇಲ್ಲದೆ ಮಾಡಿದ್ರೆ ಇಟ್ ಈಸ್ ಇನ್ಕಂಪ್ಲೀಟ್. ಮತ್ತು ಕೋರ್ಟು ಯಾವಗಳಿಗೆಲ್ಲ ಅದನ್ನು ವ್ಯತ್ಯಾಸ ಮಾಡೋದು ಆ ಕಾರಣಕ್ಕೆ ಕರಾರುವಕ್ಕಾಗಿ ಪಾರದರ್ಶಕವಾಗಿ ಮಾಡಬೇಕು. ಅದಕ್ಕೆ ಸರ್ಕಾರ ಬದ್ಧತೆಯಿಂದ ಇದೆ. ಯಾವಾಗ ಆಗ್ಬೋದು ಸರ್? ಅಂದ್ರೆ ಚರ್ಚೆ ಆಗುತ್ತೆ ಸಚಿವ ಸಂಪುಟ? ಅದು ಕ್ಯಾಬಿನೆಟಲ್ಲಿ ಪ್ಲೇಸ್ ಮಾಡಿದ್ದಾರೆ. ಇನ್ನು ಡೀಪ್ ಡಿಸ್ಕಷನ್ ಆಗಿಲ್ಲ. ಆದಮೇಲೆ ಒಂದು ಕ್ರಮ ತಗೋತೀವಿ. ಇದು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರ ಮಾತು. ಕ್ಯಾಮರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು. ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಒಳ ಮೀಸಲು ಜಾರಿ ವಿಚಾರದಲ್ಲಿ ಐತಿಹಾಸಿಕ ಹೆಜ್ಜೆಯನ್ನ ಇಡಲಾಗಿದೆ. ಒಳ ಮೀಸಲು ಜಾರಿಗೆ ಪರಿಶಿಷ್ಟ ಜಾತಿ ಸಮಗ್ರ ಸಮೀಕ್ಷೆ ನಡೀತಾ ಇದೆ. ಈ ಸಮೀಕ್ಷೆ ಮುಗಿದ ಬಳಿಕ ಶೀಘ್ರವೇ ಒಳ ಮೀಸಲು ಜಾರಿಗೆ ತರುವ ಮೂಲಕ ರಾಜ್ಯ ಸರ್ಕಾರ ಹಲವಾರು ದಶಕಗಳ ಬೇಡಿಕೆಯನ್ನ ಈಡೇರಿಸುವ ನಿರೀಕ್ಷೆ ಇದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.